ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು. ಒಂದು ಮುಕ್ಕಾಲು ಗಂಟೆ ಒಳಗಡೆ ಹಾಕ್ಕೊಳ್ಳುವಂಥ ಡಿಸೈನು. ತುಂಬ ಈಸಿ ಇದೆ. ಇದನ್ನು ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಈ ಡಿಸೈನ ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನಿಡಲ್ನ ಚುಚ್ಚಿ ಥ್ರೆಡ್ನ ಕೆಳಗಡೆಯಿಂದ ಮೇಲ್ ತಂದು ಲಾಕ್ ಮಾಡಬೇಕು. ಈ ಲಾಕನ್ನು ನಾವು ಸಿಂಗಲ್ ಕ್ರೋಶಾ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಒಂದ್ಸಲ ಈ ರೀತಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. 2 ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಬಿಚ್ಚೋಗೋದಿಲ್ಲ ಅನ್ನೋ ಕಾರಣಕ್ಕಷ್ಟೇ. 2 ಸಲ ಲಾಕ್ ಆದಮೇಲೆ ನಾನು ಇವಾಗ ಅಲ್ಲಿಂದನೇ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರ್ತೀನಿ. ಇಲ್ಲಿ ನಾವು ಯಾವುದೇ ಕಂಬ ಮಾಡೋ ಹಾಗಿಲ್ಲ, ಹಾಗೇ ಥ್ರೆಡ್ಡನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು. ಸ್ಟಾರ್ಟಿಂಗ್ 3 ಲೂಪ್ ಇರುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತಂದಾಗ ಇನ್ನೆರಡು ಲೂಪ್ ಅದಕ್ಕೆ ಆ್ಯಡ್ ಆಗುತ್ತೆ. ಹಾಗೇ ಇರಲಿ. ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತರ್ತೀನಿ. ಇನ್ನೆರಡು ಲೂಪು ಅದಕ್ಕೆ ಆ್ಯಡ್ ಆಗುತ್ತೆ. ಮತ್ತು ಇನ್ನೂ ಒಂದು ಸಲ ಅದೇ ರೀತಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದೆ. ಈಗ ಒಂದಷ್ಟು ಲೂಪ್ಗಳು ನಿಡಲ್ ಮೇಲೆ ಉಳ್ಕೊಳ್ತು. ಇವಾಗ ನಾನು ಲಾಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಥ್ರೆಡ್ಡನ್ನು ತಂದು ನಾವಿಲ್ಲಿ ಅಷ್ಟು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು. ಸ್ಟಾರ್ಟಿಂಗ್ 2 ಲೂಪ್ ಇರುತ್ತಲ್ವ ನಿಡಲ್ ಮೇಲೆ, ಅಲ್ಲಿಗೆ ಈ ರೀತಿ ಥ್ರೆಡ್ಡನ್ನು ತರಬೇಕು. ಇವಾಗ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. 2ರಿಂದ 1 ಮತ್ತೆರಡು ದಾರದಿಂದ 1. ಫಸ್ಟು ಎಲ್ಲ ಲೂಪ್ಗಳಲ್ಲೂ ಥ್ರೆಡ್ಡನ್ನು ತಂದು ನಿಡಲ್ ಮೇಲೆ ಇನ್ನೆರಡು ಲೂಪ್ ಇರುತ್ತೆ ನೋಡಿ, ಅಲ್ಲಿವರೆಗೂ ಥ್ರೆಡ್ಡನ್ನು ತಂದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಕಂಬ ಆದಮೇಲೆ ಏನು ಲಾಕ್ ಆಗಿರುತ್ತೆ ಫಸ್ಟು, ಇಲ್ಲಿ ಥ್ರೆಡ್ಡು ಲೂಪ್ ಇರುತ್ತೆ, ಬಫ್ ಥರ ಆಗಿರುತ್ತಲ್ವ, ಅಲ್ಲಿ ಒಂದು ಲೂಪ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 1 ಸಿಂಗಲ್ ಕ್ರೋಶ ಆಯಿತು. ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ಅದೇ ಪ್ಲೇಸಲ್ಲಿ 3ನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 4ನೇ ಸಿಂಗಲ್ ಕ್ರೋಶ, ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತೀನಿ. ಒಟ್ಟು 5 ಸಿಂಗಲ್ ಕ್ರೋಶನ ಆ ಬಫಲ್ಲಿ ಲಾಕ್ ಮಾಡಿರ್ತೀವಲ್ಲ, ಬಫ್ನ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕಲ್ಲಿ 5 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ಇನ್ನೂ ಒಂದು ಸಲನೂ ಕೂಡ ನಾವಲ್ಲಿ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ 5 ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಕಂಬ ಮಾಡೋ ಹಾಗಿಲ್ಲ, ಹಾಗೆಯೇ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ತರಬೇಕು ಡಬಲ್ ಕ್ರೋಶ ರೀತಿ. ಆ ಥ್ರೆಡ್ಡು ನಿಡಲ್ ಮೇಲೆ ಇರಬೇಕು. ಮತ್ತು ಇನ್ನೂ ಒಂದು ಟೈಮ್ ಅದೇ ಥರ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದೆ. ಇವಾಗ 3ನೇ ಸಲ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದೆ. 4ನೇ ಸಲ ಥ್ರೆಡ್ಡನ್ನು ಸುತ್ಕೊಂಡು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತಂದೆ. ಇವಾಗ ನಿಡಲ್ ಮುಂದೆ ಇರುವಂಥ ಲೂಪ್ಗಳಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು. ಸ್ಟಾರ್ಟಿಂಗ್ ಡಬಲ್ ಕ್ರೋಶ ರೀತಿ ಸುತ್ಕೊಂಡಿರ್ತೀವಲ್ಲ, ಅಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬಾರ್ದು. ಅಂದರೆ ನಿಡಲ್ ಹತ್ರ 3 ಲೂಪ್ ಇರಬೇಕಿಂದೆ ಈ ರೀತಿ. ಇವಾಗ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. 2ರಿಂದ 1, 2ರಿಂದ 1. ಡಬಲ್ ಕ್ರೋಶೆ ಕಂಬ ಆದಮೇಲೆ ಆ ಬಫ್ ಥರ ಒಂದು ಕ್ರಿಯೇಟ್ ಆಗಿರುತ್ತೆ ಫ್ರೆಂಡ್ಸ್, ಅಲ್ಲಿ ಆ ಲಾಕ್ ಆಗಿರುತ್ತೆ. ಅದು ಆ ಲಾಕ್ ಒಳಗಡೆನೇ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ ಮಾಡಬೇಕು. ಇಲ್ಲೂ ಕೂಡ 5 ಬಾರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಪೆಟಲ್ಸ್ ಮಾಡಿದ್ನಲ್ವ, ಅದೇ ರೀತಿ. ಅದು ಲೂಸ್ ಆಗಿರುತ್ತೆ, ಬಫ್ ಥರ ಮಾಡ್ಕೊಂಡಿರ್ತೀವಲ್ಲ ಲಾಕ್, ಅದು ಅಲ್ಲಿ ನಾವು ಒಂದು 5 ಅಥವಾ 6 ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು. ನಾನಿಲ್ಲಿ 5 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ತಾಯಿದ್ದೀನಿ. ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ತರಬೇಕು. ಕಂಬ ಮಾಡೋ ಹಾಗಿಲ್ಲ, ಹಾಗೆಯೇ ನಿಡಲ್ ಮೇಲೆ ಇಟ್ಕೊಳ್ಬೇಕು. ಅಂದರೆ ಬಫ್ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಮತ್ತು ಒಂದೇ ಪ್ಲೇಸಲ್ಲಿ ಥ್ರೆಡ್ಡನ್ನು ತರಬೇಕು. 4 ಬಾರಿ ಮಾಡಬೇಕಿಲ್ಲಿ.
ಇವಾಗ ನಿಡಲ್ ಮುಂದೆ ಇರುವಂಥ ಒಂದಷ್ಟು ಲೂಪಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡಿಕೊಂಡು ಸ್ಟಾರ್ಟಿಂಗು ನಾವು ಡಬಲ್ ಕ್ರೋಶ ರೀತಿ ಮಾಡ್ಕೊಂಡಿರ್ತೀವಲ್ಲ, 3 ದಾರ ಇರುತ್ತೆ ಸೂಜಿ ಮೇಲೆ, 2ರಿಂದ 1 ಮತ್ತೆರಡು ದಾರದಿಂದ 1 ಡಬಲ್ ಕ್ರೋಶ ಕಂಬ ಆಯಿತು. ಬಫ್ ಲಾಕ್ ಆಗಿ ಡಬಲ್ ಕ್ರೋಶ ಕಂಬ ಆಯಿತು. ಇವಾಗ ಬಫ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು. ಒಂದ್ಸಲ ಸಿಂಗಲ್ ಕ್ರೋಶ ಆಯಿತು, 2ನೇ ಸಿಂಗಲ್ ಕ್ರೋಶ, 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ, 5ನೇ ಸಿಂಗಲ್ ಕ್ರೋಶ. ಒಟ್ಟು 5 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ನೆಕ್ಸ್ಟ್ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತರಬೇಕು. ಅದು ಹಾಗೇನೇ ನಿಡಲ್ ಮೇಲೆ ಸ್ಟಾರ್ಟಿಂಗು 3 ಲೂಪ್ ಇರುತ್ತೆ, ಅಂದರೆ 3 ದಾರ ಇರುತ್ತೆ, ಅದು ಹಾಗೇನೇ ಇರಲಿ. ಅದೇ ರೀತಿ ಇನ್ನು 3 ಸಲ ಮಾಡಿಕೊಂಡ್ರೆ ಒಟ್ಟು 4 ಸಲ ಆಗುತ್ತೆ. ಒಂದೇ ಪ್ಲೇಸಲ್ಲಿ ಹೋಗಿ ನಾವು ಥ್ರೆಡನ್ನು ತರಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತರಬೇಕು. ಸ್ಟಾರ್ಟಿಂಗ್ ಒಂದಷ್ಟು ಲೂಪ್ಗಳಿರುತ್ತೆ ಇಲ್ಲಿ, ಅಷ್ಟರಲ್ಲೂ ಥ್ರೆಡನ್ನು ಪಾಸ್ ಮಾಡಿಕೊಂಡು ನಂತರ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಕಂಬ ಆದಮೇಲೆ ಅಲ್ಲೇನು ಬಫ್ ಥರ ಕ್ರಿಯೇಟ್ ಆಗಿರುತ್ತಲ್ವ ಅಲ್ಲಿ ಲಾಕ್ ಇರುತ್ತೆ. ಆ ಲಾಕ್ ಒಳಗಡೆ 5 ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. 5 ಅಥವಾ 6 ಸಲನೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಬೇಕು ಅಂದರೆ ಒಂದು ಬೀಡ್ನು ಕೂಡ, ಸ್ಮಾಲ್ ಸೈಜ್ ಬೀಡ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಕುಚ್ಚನ್ನು ಕೂಡ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ ಕಂಬನ ಮಾಡಿದೆ. ಸ್ಟಾರ್ಟಿಂಗ್ ಏನೋ ಪ್ಲೇಸ್ ಬಿಟ್ಟಿಲ್ಲ, ಆರ್ಚಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ 4 ಬಫ್ಗಳು ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಬಫ್ ಆದಮೇಲೆ 2 ಚೈನ್ನ ಹಾಕ್ಕೊಂಡಿದ್ದೀನಿ. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೊ 2 ಅಥವಾ 3 ಚೈನ್ನ ಹಾಕ್ಕೊಳ್ಬೋದು. ಈ ಪ್ಲೇಸಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ನಾನು 2 ಚೈನ್ನ ಹಾಕಿ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತರ್ತೀನಿ. ಸೊ ನಿಡಲ್ ಮೇಲೆ 3 ದಾರ ಇರುತ್ತೆ ಸ್ಟಾರ್ಟಿಂಗು, ಅದು ಹಾಗೇ ಇರಲಿ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತಂದೆ, ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರಬೇಕು. ಒಟ್ಟು 4 ಬಾರಿ ಮಾಡಬೇಕಿಲ್ಲಿ ನಾವು. ಇವಾಗ ಒಂದಷ್ಟು ಲೂಪಲ್ಲಿ ಅಂದರೆ 6 ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡು ನಂತರದ ಏನು ನಿಡಲ್ ಮೇಲೆ 3 ದಾರ ಇರುತ್ತಲ್ವ ಸ್ಟಾರ್ಟಿಂಗು, ಅದರಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡಿ ಅಲ್ಲಿ ಬಫ್ ಥರ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ನಾವು 6 ಲೂಪಲ್ಲೂ ಒಟ್ಟಿಗೆ ಎಳ್ಕೊಂಡು ಲಾಕ್ ಮಾಡಿದಾಗ ಬಫ್ ಥರ ಕ್ರಿಯೇಟ್ ಆಗಿರುತ್ತೆ. ಅದರೊಳಗಡೆ 5 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಅದರೊಳಗಡೆ 5 ಸಿಂಗಲ್ ಕ್ರೋಶನ ಮಾಡಬೇಕು. ಆವಾಗ ಬಫ್ ಮೇಲೆ ಸಿಂಗಲ್ ಕ್ರೋಶದ್ದು ಒಂದು ಆರ್ಚ್ ರೀತಿಯಾಗಿ ಫಾರ್ಮ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ಲೀವ್ಸ್ಗಳಿಗೆ, ದುಪ್ಪಟ್ಟಗಳಿಗೆ ಅಥವಾ ಸೀರೆಗೆ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ರೀತಿ ಹಾಕ್ಕೊಳ್ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು. 5 ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನು ಡಬಲ್ ಕ್ರೋಶಕ್ಕೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತಂದೆ. ಕಂಬ ಮಾಡೋ ಹಾಗಿಲ್ಲ, ಹಾಗೆಯೇ ಒಂದು 4 ಸಲ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಲೂಪ್ ಇರುತ್ತೆ, ಆಮೇಲೆ 2 ಲೂಪು ಬರ್ತಾ ಹೋಗುತ್ತೆ. ಒಟ್ಟು ನಾವು 6 ಲೂಪಲ್ಲಿ ನಾವು ಒಂದ್ಸಲ ಥ್ರೆಡನ್ನು ತಂದು 2ರಿಂದ 1 ಮಾಡಬೇಕು, ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಆ ಕಂಬ ಮಾಡಿದಾಗ ಇಲ್ಲೊಂದು ಬಫ್ ಥರ ಕ್ರಿಯೇಟ್ ಆಗಿರುತ್ತೆ, ಅದರೊಳಗಡೆ ಹೋಗಿ ಥ್ರೆಡನ್ನು ತಂದು ಒಂದು 5 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದೊಂದು ಬೀಡ್ನಾದರೂ ಹಾಕ್ಕೊಳ್ಬೋದು ನೀವು ಮಧ್ಯದಲ್ಲಿ. ಸೊ ಇದೇ ರೀತಿ ನಾನು 4 ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ತರಬೇಕು. ಒಟ್ಟು 4 ಬಾರಿ ಮಾಡಿದಾಗ ಈ ರೀತಿ ಬಫ್ಗಳು ಕ್ರಿಯೇಟ್ ಆಗ್ತಾ ಬರುತ್ತೆ. ಇಲ್ಲೂ ಕೂಡ 4 ಬಫ್ನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಕಂಬನ ಮಾಡ್ಕೊಳ್ತೀನಿ. ಕುಚ್ಚು ಬೇಡ ಅನ್ನೋರು ಸ್ಟಾರ್ಟಿಂಗ್ ಹೇಗೆ ಹಾಕ್ಕೊಂಡು ಬಂದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ಆಗುತ್ತೆ. ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಈ ರೀತಿ ಕಂಬನ ಮಾಡಿ ಒಂದು 2-3 ಚೈನನ್ನು ಹಾಕಿ
ಮತ್ತೆ ನಾವು ಬಫ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಂದು 2 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಕಂಬ ಆದಮೇಲೆ ನಾವು ಬಫ್ನ ಮಾಡ್ಕೊಳ್ಬೇಕು. ಈ ರೀತಿ ಮಿನಿ ಆರ್ಚ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. 4 ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಕಂಬನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳೆದಾಗ ಅದು ಟೈಟಾಗಿ ಕೂರುತ್ತೆ. ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಸೊ ಸ್ಟಾರ್ಟಿಂಗ್ಗೆ ಕುಚ್ಚಿಗೆ ಏನಾದರೂ ಪ್ಲೇಸ್ ಬಿಟ್ಟಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಈ 2 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 100 ಎಳೆ ಥ್ರೆಡನ್ನು ತಗೊಂಡಿದ್ದೀನಿ. ಶಾರ್ಟಾಗಿ ಬೇಬಿ ಕುಚ್ಚು ರೀತಿಯಾಗಿ ಇದಕ್ಕೆ ನಾವು ಕುಚ್ಚನ್ನು ಕಟ್ಕೊಳ್ಬೋದು. ಕೆಳಗಡೆಯಿಂದ ಮೇಲೆ ಈ ರೀತಿ ಥ್ರೆಡನ್ನು ಪಾಸ್ ಮಾಡ್ತಾ ಇದ್ದೀನಿ. ಈ ರೀತಿ ಪಾಸ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ 100 ಎಳೆ ದಾರ 200 ಎಳೆ ದಾರ ಆಗುತ್ತೆ. ಈ ರೀತಿ ಬೇಬಿ ಕುಚ್ಚು ರೀತಿಯಾಗಿ ನಾನು ಚಿಕ್ಕದಾಗೆ ಕಟ್ತಾ ಇದ್ದೀನಿ. ಆರ್ಚು ಕೂಡ ಸ್ಮಾಲ್ ಸೈಜೇ ಇರೋದ್ರಿಂದ ಕುಚ್ಚು ಕೂಡ ಚಿಕ್ಕದಾಗಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಥ್ರೆಡನ್ನೆಲ್ಲ ಕಟ್ ಮಾಡಿದಾದಮೇಲೆ ನಾನು ಎರಡೇ ಕುಚ್ಚಲ್ವಾ ಕಟ್ತಿರೋದು, ಹಾಗಾಗಿ ಕೈಯಲ್ಲೇ ಕಟ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಕಟ್ಟೋದಕ್ಕೆ ಬಂದರೆ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಜರಿ ಥ್ರೆಡನ್ನು ಇಟ್ಕೊಂಡು 4-5 ರೌಂಡು ಸುತ್ತಿ ನಾರ್ಮಲ್ ಹೂ ಕಟ್ಟೋ ರೀತಿ ಕಟ್ಕೊಳ್ಬೋದು. ಇದು ಬರೋದಿಲ್ಲ ಅಂದರೆ ಸೂಜಿಗೆ ನಾವು ಜರಿ ಥ್ರೆಡನ್ನು ಹಾಕ್ಕೊಂಡು ಆ ರೀತಿನಾದರೂ ಕಟ್ಕೊಳ್ಬೋದು. ಸೊ ಹೂ ಕಟ್ಟೋ ರೀತಿ ನಾನು 1-2-3 ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸಲ ಸುತ್ತಿ ನಂತರ 1-2-3 ಸಲ ಹೂ ಕಟ್ಟೋ ರೀತಿ ನಾಟ್ ಹಾಕಿ ಸ್ವಲ್ಪ ಜರಿ ಥ್ರೆಡನ್ನು ಕಟ್ ಮಾಡಿ ಮುಂದೆ ಇರುವಂಥ ಥ್ರೆಡ್ಡು ಮತ್ತು ಹಿಂದೆ ಇರುವಂಥ ಥ್ರೆಡ್ಡು ಎರಡನ್ನೂ ಕೂಡ ಹಿಂದೆ ತಗೊಂಡೋಗಿ ಹಿಂದೆ 1-2 ಗಂಟೆ ಹಾಕ್ಕೊಳ್ಬೇಕು. ಈ ರೀತಿ ಕಟ್ಟೋದ್ರಿಂದ ಈ ಥ್ರೆಡ್ಡು ಬಿಚ್ಚೋಗೋದಿಲ್ಲ, ಅಂದರೆ ಕುಚ್ಚು ಏನು ಬಿಚ್ಚೋಗೋದಿಲ್ಲ, ತುಂಬಾ ಟೈಟಾಗಿರುತ್ತೆ. ಸೊ ಎಕ್ಸ್ಟ್ರಾ ಥ್ರೆಡನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಹಿಂದೆ 2 ಗಂಟೆ ಹಾಕಿದ್ಮೇಲೆ ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಥ್ರೆಡನ್ನು ನೀಟಾಗಿ ಡ್ರಿಮ್ ಮಾಡಿಕೊಂಡ್ರೆ ಬೇಬಿ ಕುಚ್ಚು ರೆಡಿಯಾಗುತ್ತೆ. ಸೊ ಇದೇ ರೀತಿ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪೂರ್ತಿ ಇದೇ ರೀತಿ ಕುಚ್ಚನ್ನು ಕಟ್ಕೊಳ್ಳಿ. ಸೊ ಇನ್ನೂ ಒಂದು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಈಸಿ ಡಿಸೈನು, ಸಿಂಪಲ್ ಡಿಸೈನು ಫ್ರೆಂಡ್ಸ್. ಕುಚ್ಚು ಬೇಡ ಅನ್ನೋರು ಹಾಗೆ ಬರೀ ಬಾರ್ಡರ್ ಡಿಸೈನ್ ರೀತಿ ಆದರೂ ಹಾಕ್ಕೊಳ್ಬೋದು. ಕುಚ್ಚು ಬೇಕು ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು. ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಪ್ರೈಸ್ ಬಂದು ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.